ಸುಂದರವನದ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಇರ್ತಿದ್ವು. ಆದ್ರೆ ಒಂದು ನರಿ ಇತ್ತು. ಆ ನರಿಗೆ ಇದು ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅದು ಸಿಂಹನ ಸಾಯಿಸಿ ಅದು ರಾಣಿ ಆಗ್ಬೇಕು ಅನ್ಕೊಂತು. ಅರೆ ಓ ಜಿರಾಫೆ, ನನಗ್ ಹೇಳ್ತೀಯಾ ಇಡೀ ಕಾಡಲ್ಲಿ ನಿನ್ಕಿಂತ ಎತ್ತರವಾಗಿರೋ ಪ್ರಾಣಿ ಯಾವ್ದಿದೆ? ಅಯ್ಯೋ, ಈ ಪ್ರಶ್ನೆನ್ ಯಾರಾದ್ರೂ ಕೇಳ್ತಾರಾ? ಆ ಪ್ರಾಣಿ ನಾನೇನೆ. ಹಾಗಿದ್ರೆ ಈ ಕಾಡಿನ ರಾಜ ನೀನ್ ಯಾಕಾಗಿಲ್ಲ? ನನ್ಗನ್ಸತ್ತೆ ನೀನೇ ಈ ಕಾಡಿನ ರಾಜ ಆಗ್ಬೇಕು. ಮತ್ತೆ ನರಿ ಆನೆ ಹತ್ರ ಹೋಗಿ ಕೇಳುತ್ತೆ, ಆನೆ ಅಣ್ಣ, ನಿಮ್ಮನ್ನ ಒಂದ್ ಮಾತ್ ಕೇಳ್ಬೋದಾ? ಕೇಳು. ಉತ್ತರ ಕೊಡೋದಿಕ್ಕೆ ಮುಜುಗರ ಪಡ್ಕೋಬಾರ್ದು. ನಾನ್ ಭಯನೇ ಪಡಲ್ಲ ಅಂದ್ಮೇಲೆ ಮುಜುಗರ ಯಾಕೆ ಪಡ್ಲಿ? ಹಾಗಾದ್ರೆ ನನಗ್ ಹೇಳಿ, ಕಾಡಿನಲ್ಲಿ ಶಕ್ತಿಶಾಲಿ ಪ್ರಾಣಿ ಯಾವುದು? ಇಂಥ ಪ್ರಶ್ನೆ ಕೇಳಿ ನನ್ನ ಸಾಯಿಸ್ಬಿಡ್ತೀಯೇನು? ಅಯ್ಯೋ ದಡ್ಡ, ಎಲ್ಲರಿಗಿಂತ ಶಕ್ತಿಶಾಲಿ ನಾನೇ ಅಲ್ವಾ? ಈ ಮಾತ್ ನಿಜಾನೇ ಆಗಿದ್ರೆ ಕಾಡಿನ ಶಕ್ತಿಶಾಲಿ ಪ್ರಾಣಿಯಾಗಿರೋ ನೀನು ಬಿಟ್ಟು ಆ ಸಿಂಹ ಹೇಗೆ ಈ ಕಾಡಿನ ರಾಜ ಆಗೋದಿಕ್ಕೆ ಸಾಧ್ಯ? ಅರೆ ಅಣ್ಣ, ನೀನ್ ತಾನೇ ರಾಜ ಆಗ್ಬೇಕು. ಓ, ನೀನ್ ಹೇಳಿದ ಮಾತಂತೂ ಯೋಚಿಸ್ಬೇಕು. ಯೋಚನೆ ಮಾಡು. ನೀನೇನಾದ್ರೂ ರಾಜ ಆಗಕ್ಕೆ ಚುನಾವಣೆಯಲ್ಲಿ ನಿಂತ್ಕೊಂಡ್ರೆ ನನ್ ಓಟು ನಿನಗೇನೆ. ಆನೆಯ ತಲೆ ಕೆಡ್ಸಿ ಈಗ ನರಿ ಚಿರತೆನ ಭೇಟಿ ಮಾಡಕ್ ಬರತ್ತೆ. ಏ ಚಿರತೆ ಅಣ್ಣ, ನನ್ಗೊಂದ್ ವಿಷಯ ಹೇಳು. ಈ ಕಾಡಲ್ಲಿ ಜೋರಾಗಿ ಓಡಿ ಪ್ರಾಣಿಗಳನ್ನ ಯಾರ್ ಶಿಕಾರಿ ಮಾಡ್ತಾರೆ? ಅಯ್ಯೋ, ನಿನಗೆ ಕಾಣಿಸ್ತಿಲ್ವಾ? ಬುದ್ಧಿ ಇಲ್ವಾ ನಿನ್ಗೆ? ನಾನ್ ಕಾಣಿಸ್ತಿಲ್ವಾ? ನೀನು ಕಾಣೋದಿಕ್ಕೆ ಮಾರಾಯ, ನಿಂಗೆ ನಾನು ಕೇಳ್ತಾ ಇರೋದು. ಅಯ್ಯೋ, ಅದೇನಂತ ಕೇಳ್ತಿದ್ಯಾ? ಈ ಕಾಡಲ್ಲಿ ವೇಗವಾಗಿ ಓಡೋ ಪ್ರಾಣಿ ನೀನು, ಮತ್ತೆ ಸಿಂಹ ಕಾಡಿನ ರಾಜ ಹೇಗೆ? ಹೌದಾ? ಅಂದ್ರೇನು? ಅಂದ್ರೆ ನನ್ ಪ್ರಕಾರ ಈ ಕಾಡಿನ ರಾಜ ನೀನಾಗ್ಬೇಕು, ಆ ಸಿಂಹ ಅಲ್ಲ. ಹೌದಾ? ಮತ್ತೆ ರಾಜ ಆಗೋದಕ್ಕೆ ಏನ್ ಮಾಡ್ಬೇಕಾಗುತ್ತೆ? ಏನು ಇಲ್ಲ, ಈ ಕಾಡಲ್ಲಿ ಚುನಾವಣೆ ಮಾಡ್ಬೇಕು. ಮತ್ತೆ ನನ್ನ ಓಟ್ನ ನಿನಗೆ ಕೊಡ್ತೀನಿ. ಮತ್ತೆ ಇವತ್ತಿಂದ ನನಗೆ ರಾಜ ನೀನೇ. ಚಿರತೆಗೆ ರಾಜ ಆಗೋಂತ ಕನ್ಸನ್ನ ಕೊಟ್ಟು ನರಿ ಇವಾಗ ಕೋತಿಗಳಿರೋ ಜಾಗಕ್ಕೆ ಹೋಗುತ್ತೆ. ಕೇಳಿ ಕೋತಿಗಳೇ, ನಾನ್ ನಿಮ್ ಎಲ್ಲಾರ್ಗೋಸ್ಕರ ಒಂದ್ ಒಳ್ಳೆ ಸುದ್ದಿ ತಂದಿದ್ದೀನಿ. ಒಳ್ಳೆ ಸುದ್ದಿನ? ಹೇಳು ನರಿ, ಏನ ಖುಷಿ ಸುದ್ದಿ? ಇದೆ, ಇನ್ಮೇಲಿಂದ ಕಾಡಿನಲ್ಲಿ ಕೋತಿಗಳ ರಾಜ್ಯ ಆಗತ್ತೆ. ಕೋತಿಗಳ ರಾಜ್ಯನ? ಏನ್ ಹುಚ್ಚಿರ್ತಿದ್ಯಾ ನಿಂಗೆ? ಇಲ್ಲ, ಆದ್ರೆ ನಾನ್ ಹೇಳಿದನ್ನ ಕೇಳಿದ್ರೆ ಖಂಡಿತವಾಗ್ಲೂ ನಿನ್ಗೆ ನಶೆ ಇರುತ್ತೆ. ಸರಿ ಹೇಳು, ಆ ವಿಷಯ ಏನು ಅಂತ. ಮೊದ್ಲು ನನ್ಗೆ ಇದನ್ ಹೇಳು, ಈ ಕಾಡ್ನಲ್ಲಿರುವಂತಹ ಯಾವ ಪ್ರಾಣಿ ಕಾಡಲ್ಲೂ ನೆಮ್ಮದಿಯಾಗಿರತ್ತೆ ಮತ್ತೆ ನಾಡಲ್ಲಿ ಮನುಷ್ಯರ ಜೊತೆಗೂ ಏನ್ ಬೇಕೋ ಅದನ್ ಮಾಡ್ಕೊಂಡ್ ಆರಾಮಾಗಿರತ್ತೆ? ಅಯ್ಯೋ, ಏನ್ ಹೇಳ್ತಿದ್ಯಾ? ಈ ಕೆಲ್ಸನೆಲ್ಲ ನಾವ್ಗಳೇ ಮಾಡಕ್ಕಾಗೋದು. ನಾನು ಅದನ್ನೇ ಹೇಳ್ತಾ ಇರೋದು. ಕೋತಿ ಎಲ್ಲಾನು ಮಾಡಕ್ಕಾಗತ್ತೆ. ಎಲ್ಲಾನು ಅಂದ್ರೆ? ಎಲ್ಲ ಅಂದ್ರೆ ಕೋತಿನು ಕಾಡಿನ ರಾಜ ಆಗ್ಬಹುದು. ನೋಡಿ ಕೋತಿ ರಾಜ ಆಗಲ್ಲ ಅಂತ ಹೇಳ್ಬಿಡಿ. ರಾಜನ? ನಮ್ ಕಾಡಿನ ರಾಜ ಸಿಂಹ ಅಲ್ವಾ? ಹೌದು, ಸಿಂಹ ಕಾಡಲ್ಲಿ ರಾಜ ಆಗಿ ಎಗರಾಡ್ತಾನೆ. ಆದ್ರೆ ನಾಡಲ್ಲಿ ಮನುಷ್ಯನ್ ಮಧ್ಯೆ ಅವನು ಬೋನಲ್ಲೇ ಇರ್ಬೇಕಲ್ವಾ? ಅದಕ್ಕೆ ನನ್ ಪ್ರಕಾರ ಕಾಡಿನ ರಾಜ ನೀನೇ. ನಾನ್ ನನ್ ಓಟ್ನ ನಿನಗೆ ಕೊಡ್ತೀನಿ. ಚುನಾವಣೆನಲ್ಲಿ ಭಾಗವಹಿಸೋದಿಕ್ಕೆ ಇಲ್ಲ ಅನ್ಬೇಡಿ ರಾಜ. ಇದನ್ನ ಕೇಳಿ ಕೋತಿಗಳೆಲ್ಲ ಖುಷಿ ಪಡ್ತಾರೆ. ಮತ್ತೆ ನರಿ ಹಾವಿನ ಹತ್ರ ಹೋಗುತ್ತೆ. ಹಾವಣ್ಣ, ನಿನಗ್ ಗೊತ್ತಾ ಕಾಡಲ್ಲಿ ಚುನಾವಣೆ ನಡೆಯೋ ಸಾಧ್ಯತೆ ಇದೆ. ಅದರ ಅರ್ಥ ಏನು? ಹಾಗಂದ್ರೆ ಈ ಕಾಡಲ್ಲಿ ಯಾರು ತುಂಬಾ ಶಕ್ತಿಶಾಲಿನೋ ಅವರೇ ರಾಜ ಆಗ್ಬೇಕಲ್ವಾ? ಹಾಗಿದ್ರೆ ನನ್ಗೊಂದ್ ವಿಷಯ ಹೇಳಿ, ಈ ಕಾಡಲ್ಲಿ ವಿಷಕಾರಿ ಪ್ರಾಣಿ ನಿಮ್ಗಿಂತ ಯಾರು ಇದ್ದಾರಾ? ಇಲ್ಲ. ಹಾಗಿದ್ರೆ ಕಾಡಿನ ರಾಜ ನೀವೇ ಆಗ್ಬೇಕಲ್ವಾ? ನೀವೊಂದ್ ಕೆಲ್ಸ ಮಾಡಿ, ಚುನಾವಣೆನಲ್ಲಿ ನಿಂತ್ಕೊಳ್ಳಿ. ನಾನು ನನ್ನ ಓಟ್ನ ನಿಮ್ಗೆ ಕೊಡ್ತೀನಿ. ಇಲ್ಲ, ನನ್ಗೆ ನಾಯಕ ಆಗೋದ್ರಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಯಾಕೆ? ಅಯ್ಯೋ, ನೀನು ಸಿನಿಮಾ ನೋಡ್ತೀಯಾ ಇಲ್ವಾ? ಫಿಲಮ್ ಅಲ್ಲಿ ನಾಯಕರನ್ನ ಹೇಗ್ ಕರೀತಾರೆ ಅಂತ? 2 ತಲೆ ಹಾವು ಅಂತ. ಮತ್ತೆ 2 ನಾಲ್ಗೆ ಅವನು ಅಂತಾನು ಹೇಳ್ತಾರೆ. ಆದ್ರೆ ನಾಯಕರಿಗೆ ಹೇಳ್ತಾರಲ್ಲ, ನಾನು ನಿಜವಾದ ಹಾವು ನನ್ಗತಿ. ನೋಡಮ್ಮ, ನನ್ ಪಾಡಿಗೆ ಜೀವನ ಮಾಡೋದಕ್ ಬಿಟ್ಬಿಡು. ಒಂದ್ ವೇಳೆ ನೀನ್ ನಾಯಕಿ ಆಗ್ಬೇಕು ಅಂದ್ರೆ ನೀನು ಎಲೆಕ್ಷನ್ ಅಲ್ಲಿ ನಿಂತ್ಕೋ. ನಾನು ಮತ್ತೆ ನಮ್ಮವರೆಲ್ಲ ನಿನ್ಗೆ ವೋಟ್ ಹಾಕ್ತೀವಿ, ಸರಿನಾ? ಸರಿ, ಹಾಗಿದ್ರೆ ನೀವ್ ಹೇಳ್ತಾ ಇದ್ದೀರಾ ಅಂತ ನಾನು ಚುನಾವಣೆನಲ್ಲಿ ನಿಂತ್ಕೋತೀನಿ. ಆದ್ರೆ ನಿಮ್ ಮಾತನ್ನ ನೀವು ಮರಿಬೇಡಿ. ನಿಮ್ ಎಲ್ಲಾರ ಓಟು ನನಗೆ ಕೊಡ್ಬೇಕು. ವೋಟ್ ಫಾರ್ ಮೀ, ವೋಟ್ ಫಾರ್ ನರಿ.
ಅಲ್ಲಿಂದ ನರಿ ಜಿಂಕೆಗಳ ಹತ್ರ ಹೋಗತ್ತೆ. ಜಿಂಕೆ ಜಿಂಕೆ, ನೀವ್ ನನಗ್ ಹೇಳಿ ಎಲ್ಲರಿಗಿಂತ ಜೋರಾಗಿ ಎಗರ್ಕೊಂಡ್ ಯಾರು ಹೋಗ್ತಾರೆ ಕಾಡಲ್ಲಿ? ಎಲ್ಲರಿಗಿಂತ ಫಾಸ್ಟ್ ಆಗಿ ಓಡೋದು ಅಂದ್ರೆ ಇಬ್ರೇ. ನಮ್ಮನ್ನ ಸಾಯಿಸೋದಿಕ್ಕೆ ಚೀತಾ ಬೇಗ ಓಡುತ್ತೆ, ನಾವ್ ಚೀತಾಯಿಂದ ಜೀವ ಉಳಿಸ್ಕೊಳಕ್ಕೆ ಬೇಗ ಓಡ್ತೀವಿ. ಸಿಂಹ ನಿಮ್ಗಿಂತ ಜೋರಾಗಿ ಓಡಕ್ಕಾಗತ್ತಾ? ಇಲ್ಲ. ಹಾಗಿದ್ರೆ ಕಾಡಿನ ರಾಜ ಸಿಂಹ ಯಾಕೆ? ನೋಡು ಜಿಂಕೆ, ನೀವೇನಾದ್ರೂ ಚುನಾವಣೆನಲ್ಲಿ ನಿಂತ್ಕೊಂಡ್ರೆ ನನ್ ಓಟು ನಿಮಗೆ ಕೊಡ್ತೀನಿ. ಏಯ್, ನೀನ್ ನಮ್ಗೆ ಏನೇನೋ ಹೇಳ್ಕೊಡ್ಬೇಡ. ನಾವ್ ಅಪ್ಪಿ ತಪ್ಪಿನೂ ಏನಾದ್ರೂ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಸಿಂಹ ನಮ್ಮನ್ನ ಸಾಯಿಸ್ಬಿಡ್ತಾನೆ ಅಷ್ಟೇ. ಸರಿ, ಹಾಗಿದ್ರೆ ನಿಮ್ಗೆ ಹೇಗ್ ಬೇಕೋ ಹಾಗೆ. ನಾನೇನಾದ್ರೂ ನಿಂತ್ಕೊಂಡ್ರೆ ನಿಮ್ ವೋಟ್ನ ನನಗೆ ಕೊಡ್ತೀರಲ್ವಾ ನೀವೆಲ್ಲ? ಹೌದು, ನಾವೆಲ್ರೂ ನಿನ್ಗೆ ವೋಟ್ ಹಾಕ್ತಿವಿ. ನರಿ ಅಲ್ಲಿಂದ ಸಂತೋಷವಾಗಿ ನಗಾಡ್ಕೊಂಡ್ ಹೋಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಪ್ರಾಣಿಗಳು ಪಂಚಾಯ್ತಿ ಸೇರುತ್ತೆ. ನೋಡಿ ಅಣ್ಣ ತಮ್ಮಂದಿರ, ಇವತ್ತಿನವರೆಗೂ ಕಾಡಲ್ಲಿ ಬೇರೆ ಎಲೆಕ್ಷನ್ ಯಾವತ್ತೂ ಆಗಿಲ್ಲ. ಆದ್ರೆ ಮೊದಲನೇ ಸರಿ ಬೇರೆಯವ್ರು ನಿಂತ್ಕೋತೀವಿ ಅಂತ ಹೇಳ್ತಿದ್ದಾರೆ. ಸಿಂಹರಾಜ ಈಗ ತಿಳ್ಕೊಬೇಕಂತೆ, ನೀವೆಲ್ಲ ಯಾಕೆ ಈ ತರ ಹೇಳ್ತಿದ್ದೀರಾ ಅಂತ. ಅಯ್ಯೋ ಕೇಳ್ರಪ್ಪ, ಕಾಡಲ್ಲೇ ಉದ್ದ ಇರೋದು ನಾನೇನೆ, ಹಾಗಾಗಿ ರಾಜ ಕೂಡ ನಾನೇ ಆಗ್ಬೇಕಲ್ವಾ? ಓಯ್, ಒಂದ್ ನಿಮಿಷ ಮಾತ್ ನಿಲ್ಸು. ಉದ್ದ ಆದ್ರೆ ಏನಂತೆ? ಈ ಇಡೀ ಕಾಡಲ್ಲಿ ಶಕ್ತಿಶಾಲಿ ನಾನೇ ತಾನೆ, ಅದಕ್ಕೆ ರಾಜ ನಾನೇ ಆಗ್ಬೇಕು, ಗೊತ್ತಾಯ್ತಾ? ಅಯ್ಯೋ, ಹುಲ್ ಕಡ್ಡಿ ತಿನ್ನೋ ವೆಜಿಟೇರಿಯನ್ಗಳ ಕೇಳಿಸ್ಕೊಳ್ಳಿ. ನಿಮ್ಗೇನೋ ತಾಕತ್ತೇನೋ ಇರ್ಬೋದು, ಆದ್ರೆ ನನ್ನಂತ ಬಾಲನ ಎಲ್ಲಿಂದ ತಗೊಂಡ್ಬರ್ತೀರಾ? ಒಂದು ಸತಿ ಜಿಗಿದ್ರೆ ಇಲ್ಲಿಂದ ಅಷ್ಟು ದೂರ ಎಗರ್ತೀನಿ. ನನ್ನನ್ನ ಮೀರ್ಸಕ್ ಆಗುತ್ತಾ? ರಾಜನ್ಗೆ ತುಂಬಾ ಸಾಮರ್ಥ್ಯ ಬೇಕು, ಹಾಗಾಗಿ ನೀವೆಲ್ಲ ಕೇಳಿಸ್ಕೊಳ್ಳಿ, ನಾನೇ ರಾಜ ಆಗೋದು. ಇವ್ರೆಲ್ಲರ ಮಾತನ್ನ ಕೇಳಿ ಕೋತಿ ಹೇಳತ್ತೆ, ಇಲ್ಲಿ ನೀವೆಲ್ಲ ರಾಜ ಆಗಕ್ ಬಂದಿದ್ದೀರಾ ಅಂದ್ರೆ ನಾವೇನು ನಿಮ್ಗಳ ಕಾಲೊತ್ತಿ ಗುಲಾಮ್ರಾಗಕ್ ಬಂದಿದೀವಾ? ಅಯ್ಯೋ ಕೇಳಮ್ಮ ಕೋತಿ, ಸ್ವಲ್ಪ ನೀನು ಸುಮ್ನೆ ಇರ್ತೀಯಾ? ನೀನು ಕಾಡ್ಗೋಸ್ಕರ ಏನ್ ಮಾಡಕ್ಕಾಗುತ್ತೆ? ನಾವು ಶ್ರೀರಾಮಚಂದ್ರನ್ ಭಕ್ತರಲ್ವಾ, ನಾವ್ ಲಂಕೆನೂ ಸುಡಬಹುದು, ಕಾಡಲ್ಲಿ ರಾಜ್ಯಭಾರನೂ ನಡೆಸಬಹುದು. ಹಾಗಾದ್ರೆ ನಿಮ್ ಎಲ್ಲರ ಹತ್ರನೂ ಒಂದು ವಿಶೇಷವಾದ ಶಕ್ತಿ ಇದೆ. ಕೆಲವ್ರ ಹತ್ರ ತಾಕತ್ತಿದ್ರೆ ಕೆಲವ್ರ ಹತ್ರ ಬುದ್ಧಿ ಇದೆ. ನಮಗ್ ಗೊತ್ತಾಗ್ಬೇಕು ಸಿಂಹ ಹತ್ರ ಏನಿದೆ. ಇಷ್ಟು ವರ್ಷಗಳಿಂದ ಅದು ರಾಜ ಆಗ್ ಬರ್ತಾ ಇದೆಯಲ್ಲ. ಹೌದು, ಸಿಂಹ. ಹೇಳು, ನಿಮಗೆ ರಾಜ ಆಗಕ್ಕೆ ಏನ್ ಅರ್ಹತೆ ಇದೆ? ಹೇಳು ಹೇಳು. ಕೇಳಿಸ್ಕೊಳ್ಳಿ ನನ್ನ ಮಕ್ಕಳ, ನನ್ನ ಯೋಚನೆನೇ ನನ್ನ ದೊಡ್ಡ ಶಕ್ತಿ. ನೀವೆಲ್ಲರೂ ರಾಜ ಆಗ್ಬೇಕು ಅಂತ ಅನ್ಕೋತೀರಾ, ಆದ್ರೆ ನನ್ನಷ್ಟಕ್ಕೆ ನಾನು ರಾಜಾನೇ, ಅದಕ್ಕೇನೆ ಈ ಕಾಡಿನ ರಾಜ. ಅಯ್ಯೋ, ಡೈಲಾಗ್ ಅಂತೂ ಚೆನ್ನಾಗಿದೆ, ಸೇಮ್ ಪಿಕ್ಚರ್ ಅಲ್ಲಿ ಬರೋ ಹಂಗೇನೆ. ನಾನ್ ಎಲ್ ನಿಲ್ತೀನೋ ಅಲ್ಲಿಂದನೇ ಲೈನ್ ಶುರು ಆಗೋದು. ಮಾತು ಸಿನಿಮಾದಲ್ಲ, ನಮ್ ಕೆಲ್ಸ ನಾವೇ ಮಾಡ್ಬೇಕಲ್ವಾ? ನೀನು ಏನ್ ಬೇಕಾದ್ರೂ ಹೇಳ್ಕೊ, ಅದ್ ನಮಗ್ ಬೇಕಾಗಿಲ್ಲ. ಆದ್ರೆ ನಮ್ಮನ್ನ ಸಾಯಿಸಿ ಪಾರ್ಟಿ ನೀವ್ಗಳೇ ಮಾಡೋದು ಅಲ್ವಾ? ಹಾ, ನಾನಂತೂ ನಿಮ್ಗೆಲ್ಲರಿಗಿಂತ ಉದ್ದ ಇದ್ದೀನಿ, ಆದ್ರೂ ಕೂಡ ನೀವೆಲ್ಲ ಒಂದು ಸೇರಿ ನನ್ನ ಮೇಲೆ ಜಿಗ್ದು ಕುತ್ತಿಗೆ ಹಿಡ್ದ್ಬಿಡ್ತೀರಾ. ಆ ನಂತರ ನನ್ನ ಮುಂದೆ ಹಿಂದೆ ಎಲ್ಲ ಮಾಂಸ ತಿಂದ್ಬಿಡ್ತೀರಾ. ಅಂದ್ರೆ ನೀವ್ ಹೇಳೋ ಅರ್ಥ ಏನು? ಚುನಾವಣೆ. ಅಯ್ಯೋ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಎಲೆಕ್ಷನ್. ಸರಿ ಆಯ್ತು. ಸಿಂಹ ಒಪ್ಕೊಂಡಿದ ತಕ್ಷಣ ಎಲ್ಲ ಪ್ರಾಣಿಗಳು ಖುಷಿ ಆಗತ್ತೆ. ಆಗ್ಲೇ ಹುಲಿ ಕಿರ್ಚು ಅಂತ ಶಬ್ದ ಕೇಳತ್ತೆ. ಕಾಪಾಡಿ ಕಾಪಾಡಿ. ಹುಲಿ ಕಿರ್ಚಾಡೋದನ್ನ ಕೇಳಿ ಎಲ್ಲ ಪ್ರಾಣಿಗಳು ಚಿಂತೆ ಮಾಡಕ್ ಶುರು ಮಾಡ್ತವೆ. ಆಗ್ಲೇ ಹುಲಿ ಅಲ್ಲಿಗ್ ಬಂದು ಹೇಳತ್ತೆ, ಮಹಾರಾಜ, ಬೇಟೆಗಾರರು 4 ಕಡೆಯಿಂದ ಕಾಡನ್ನ ಆಕ್ರಮಿಸಿದ್ದಾರೆ, ಮತ್ತೆ ಒಂದು ಅಮಾಯಕ ಜಿಂಕೆನ ಹಿಡ್ಕೊಂಡಿದ್ದಾರೆ. ಏನಾದ್ರೂ ಮಾಡಿ ಮಹಾರಾಜ, ಏನಾದ್ರೂ ಮಾಡಿ. ತನ್ನ ಕಾಡನ್ನ ಬೇಟೆಗಾರರಿಂದ ಕಾಪಾಡೋದು ರಾಜನ ಕರ್ತವ್ಯ. ಆದ್ರೆ ಏನ್ ಮಾಡೋದು, ಈಗ ನಾನು ಕಾಡಿನ ರಾಜ ಅಲ್ಲ. ನನ್ಗೆ ಅರ್ಥ ಆಗಿಲ್ಲ ಮಹಾರಾಜ. ಇವರೆಲ್ಲರೂ ರಾಜ ಆಗ್ಬೇಕು ಅನ್ಕೊಂಡಿದ್ದಾರೆ, ಅವ್ರದೇ ಆದ ಕರ್ತವ್ಯನ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅದಕ್ಕೆ ಕಾಡನ್ನ ಕಾಪಾಡೋ ವಿಷಯನ ಇವರಿಗೆ ಹೇಳು. ಅದೇ ಸಮಯದಲ್ಲಿ 4 ಕಡೆಯಿಂದ ಬೇಟೆಗಾರರು ಬಂದ್ಬಿಡ್ತಾರೆ. ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಿಮ್ಮನ್ನ ಕೊಂದ್ ಹಾಕ್ಬಿಡ್ತೀನಿ. ರಾಜ, ನಮ್ಮನ್ನ ಕಾಪಾಡಿ, ನಮ್ಮನ್ನ ಕಾಪಾಡಿ ರಾಜ. ಕಾಡಲ್ಲಿ ಎತ್ತರವಾಗಿರೋದು ಜಿರಾಫೆನೆ, ಬೇಕಿದ್ರೆ ಅದಕ್ಕೆ ಹೇಳಿ ಕಾಪಾಡು ಅಂತ. ಮಹಾರಾಜ, ನಾನು ಎಲ್ಲರಿಗಿಂತ ಉದ್ದ ಇದ್ದೀನಿ, ಆದ್ರೆ ನಿಮ್ಮಂತ ಹಲ್ಲು ನನ್ನ ಹತ್ರ ಇಲ್ಲ. ಹಾಗಿದ್ರೆ ಆನೆಗೆ ಹೇಳು, ಎಲ್ಲರಿಗಿಂತ ಶಕ್ತಿಶಾಲಿ ಅದು. ನಾನ್ ಎಲ್ಲರಿಗಿಂತ ಶಕ್ತಿಶಾಲಿನೇ, ಆದ್ರೆ ನಿನ್ನಂತ ಬುದ್ಧಿವಂತಿಕೆ ನನ್ನ ಹತ್ರ ಎಲ್ಲಿದೆ ರಾಜ? ಹಾಗಿದ್ರೆ ಚೀತಾಗೆ ಹೇಳು, ಅದು ತುಂಬಾ ಉದ್ದಕ್ಕೆ ಎಗರುತ್ತಲ್ವಾ? ಅಯ್ಯೋ, ಎಗ್ರೇನು ಉಪ್ಪಿನಕಾಯಿ ಹಾಕ್ಲಾ? ಬೇಟೆಗಾರರೇನಾದ್ರೂ ಬಂದ್ರೆ ನಾನ್ ಎಗ್ರು ಓಡೋಗ್ತೀನಿ ಅಂತ ನಿಮ್ಗೆ ಗೊತ್ತಲ್ವಾ? ಹಾಗಿದ್ರೆ ಕೋತಿಗೆ ಹೇಳಿ, ಕಾಡನ್ನ ಕಾಪಾಡೋದಿಕ್ಕೆ. ಯಾಕೆಂದ್ರೆ ಕಾಡಲ್ಲಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಾ ಇರ್ತಾವಲ್ಲ, ಅದಕ್ಕೆ ಹೇಳ್ಕೊಳ್ಳಿ. ನನ್ ಡೈಲಾಗ್ ನನ್ಗೆ ವಾಪಸ್ ಹೇಳ್ತೀರಾ ರಾಜ?
ನಮ್ಮಿಂದ ತಪ್ಪಾಗೋಗಿದೆ ರಾಜ. ನೀವ್ ನಮಗ್ ಒಂದ್ ಮಾತ್ ಹೇಳಿದ್ರೆ ಸಾಕು, ನಾವ್ ಪ್ರತಿದಿನ ನಿಮ್ ಸೇವೆಗೆ ಹಾಜರಾಗಿರ್ತೀವಿ. ಹೇಗಾದ್ರೂ ನಮ್ನ ಕಾಪಾಡಿ ರಾಜ, ಕಾಪಾಡಿ. ಇಲ್ಲ, ನಿಮ್ಮೆಲ್ಲರಿಗೂ ರಾಜನಾಗೋ ಆಸೆ ಇದೆ. ಹಾಗಾದ್ರೆ ನೀವೇ ಕಾಡನ್ನ ಕಾಪಾಡ್ಕೊಳ್ಳಿ. ಮಹಾರಾಜ, ನಾವ್ ನಿಮಗೆ ಅವತ್ತು ಹೇಳೇ ಇಲ್ವಲ್ಲ ನಾವ್ ರಾಜ ಆಗ್ಬೇಕು ಅಂತ. ಮತ್ತೆ ನಾನು ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ನಿರಾಕರಿಸ್ಬಿಟ್ಟೆ ಮಹಾರಾಜ. ಮಹಾರಾಜ, ಅಲ್ ನೋಡಿ, ಶಿಕಾರಿಗಳ ಕಬ್ಜಾದಲ್ಲಿ ನನ್ ಮಗ ಇದ್ದಾನೆ. ನನ್ ಮಗನ್ ಜಾಗದಲ್ಲಿ ನಿಮ್ ಮಗ ಇದ್ದಿದ್ರೆ ನೀವ್ ಅವನ್ನ ಕಾಪಾಡ್ತಾ ಇರ್ಲಿಲ್ವಾ? ಮಹಾರಾಜ, ಕ್ಷಮ್ಸೋರು ದೊಡ್ಡೋರು ಅಂತಾರೆ. ಇವ್ರನ್ನ ಕ್ಷಮಿಸ್ಬಿಡಿ. ನಮ್ಮನ್ನ ಕ್ಷಮಿಸ್ಬಿಡಿ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಎಲ್ಲ ಪ್ರಾಣಿಗಳ ಮಾತು ಕೇಳಿ ಸಿಂಹ ಬೇಟೆಗಾರನನ್ನ ಎದುರಿಸೋಕೆ ತಯಾರಾಗತ್ತೆ. ನೋಡಿ ಬೇಟೆಗಾರರೇ, ನಿಮ್ ಜೊತೆ ಜಗಳಾಡೋದಕ್ಕೆ ನಮ್ಗೆ ಆಸೆ ಇಲ್ಲ. ಆದ್ರೆ ನಮ್ಮ ಮನಸ್ಸಿನ ಮಾತನ್ನ ನಿಮ್ಗೆ ಮುಟ್ಟಿಸ್ಬೇಕು ಅಂತ ಇದ್ದೀನಿ. ಹೇಳು, ಏನಾ ವಿಷಯ ಅಂತ. ಇದೆ ಬೇಟೆ, ನೀವು ಕೂಡ ಮತ್ತೆ ನಾವು ಕೂಡ. ಯಾವತ್ತಾದ್ರೂ ನಿಮ್ ಜಾಗಕ್ಕೆ ಬಂದು ನಾವು ಬೇಟೆ ಆಡಿದೀವಾ? ಇಲ್ಲ. ಒಂದು ವೇಳೆ ನಾವು ಬಂದ್ರೂ ಕೂಡ ಪಂಜರದಲ್ಲಿ ನಾವು ಬಂದಿಯಾಗಿ ಒಂದು ಸರ್ಕಸ್ ಅಲ್ಲಿ ಇಲ್ಲ ಝೂ ಅಲ್ಲಿ ನಿಮ್ಮ ಮನೋರಂಜನೆಗಾಗಿ ಇರ್ತೀವಿ. ಆದ್ರೆ ಏನೀಗ? ನಾನ್ ಹೇಳೋದೇನಂದ್ರೆ, ನೀವು ಹಿಡಿದಿರುವಂತಹ ಜಿಂಕೆ ಮರಿನ ಬಿಟ್ಬಿಡಿ ಈಗಿಂದೀಗ್ಲೇ. ವಾ ಸಿಂಹ ವಾ, ನೀನಪ್ಪ ನಿಜವಾದ ಪೊಲಿಟಿಷಿಯನ್ ಅಂದ್ರೆ. ನೋಡು, ಗೆಲುವು ನಿಂದೆ ಮತ್ತೆ ಮಾತು ನಿಂದೆ. ಒಳ್ಳೆ ಒಳ್ಳೆ ಮಾತಾಡಿ ಈ ಜಿಂಕೆ ಮರಿನ ಬಿಡು ಅಂತ್ಯ. ಮತ್ತೆ ಎಲ್ಲಾರ್ಗೂ ಹೇಳ್ಬೇಕು ಅಂತ ಇದ್ಯಾ ರಾಜ ಅಂದ್ರೆ ನಿಂತರ ಇರ್ಬೇಕು ಅಂತಾನಾ? ಆದ್ರೆ ನಿನ್ನಷ್ಟು ಮೂರ್ಖರು ನಾವು ಮನುಷ್ಯರಲ್ಲ. ಹಾಗಾದ್ರೆ ಏನ್ ಬೇಕು ಅಂತ ಇದ್ಯಾ? ಎಕ್ಸ್ಚೇಂಜ್ ಆಫರ್ ಕೊಡ್ಬೇಕು ನನ್ಗೆ. ನಾವು ಜಿಂಕೆ ಮರಿನ ಬಿಡ್ಬೇಕು ಅಂತಂದ್ರೆ ನೀನು ತುಟಿಕ್ ಪಿಟಿಕ್ ಅಂದೆ ಬಂದು ಪಂಜರದಲ್ಲಿ ಕುತ್ಕೋ. ನಾನು ಸೋಮ್ನೆ ಜಿಂಕೆ ಮರಿನ ಬಿಟ್ಬಿಡ್ತೀನಿ. ಬೇಡ ಶೇರ್ ಖಾನ್, ಹಾಗ್ ಮಾಡ್ಬೇಡಿ. ಯಾಕೆ? ಅವನ್ ಸರ್ದಿ ಬಂದಿದ ತಕ್ಷಣ ಭಯ ಶುರು ಆಯ್ತಾ? ಹೇಳೋ, ಒಳಗ್ ಬರ್ತೀಯಾ ಇಲ್ವಾ? ಬೇಡ ಸಿಂಹ, ನಮ್ಗೆ ನಿನ್ನ ಅವಶ್ಯಕತೆ ಇದೆ. ನಾನ್ ತಯಾರಾಗಿದ್ದೀನಿ. ಈ ಪುಟ್ಟ ಜಿಂಕೆ ಮರಿ ಬದಲಾಗಿ ನಾನು ಪಂಜರದೊಳಗೆ ಬರ್ತೀನಿ. ಆದ್ರೆ ನಂದೊಂದು ಷರತ್ತಿದೆ. ಎಂತ ಷರತ್ತದು? ನಾನು ಇಲ್ಲಿನ ರಾಜ. ನಾನು ಜೀವನ ಪೂರ್ತಿ ನಿನಗೆ ಗುಲಾಮನಾಗೇ ಇರ್ತೀನಿ. ನಿನಗ್ ಬೇಕಂದ್ರೆ ನನ್ನನ್ನ ಸರ್ಕಸ್ ಅಲ್ಲಿ ಆಟಾಡ್ಸು, ಇಲ್ಲ ಝೂ ಅಲ್ಲಿ ನನ್ನನ್ನ ಕೂಡಾಕು. ಈ ಪ್ರಾಣಿಗಳನ್ನ ಬಿಟ್ಬಿಡು, ಮತ್ತೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡ. ಇದನ್ನ ಕೇಳಿ ಎಲ್ಲ ಪ್ರಾಣಿಗಳು ಭಾವುಕರಾಗ್ತಾರೆ. ಸಿಂಹರಾಜ, ನನ್ನನ್ನ ಕ್ಷಮಿಸ್ಬಿಡು. ಕಾಡಲ್ಲಿ ಚುನಾವಣೆ ಮಾಡೋ ಅಂತ ಷಡ್ಯಂತ್ರ ನಾನೇ ಮಾಡಿದ್ದು. ನನ್ನನ್ನ ಕ್ಷಮಿಸ್ಬಿಡು. ಅಯ್ಯೋ, ನಾನು ಕೂಡ ಏನೇನೋ ಮಾತಾಡ್ಬಿಟ್ಟೆ. ನನ್ನೂ ಕೂಡ ಕ್ಷಮಿಸ್ಬಿಡು ಸಿಂಹ. ನಮ್ಮೆಲ್ಲರನ್ನೂ ಕ್ಷಮಿಸ್ಬಿಡು ಸಿಂಹರಾಜ, ನಮ್ಮೆಲ್ಲರನ್ನೂ ಕ್ಷಮಿಸ್ಬಿಡು. ಶಿಕಾರಿ ಅಣ್ಣ, ನೀವು ಅದ್ರ ಬದಲು ನನ್ನ ಕರ್ಕೊಂಡು ಹೋಗಿ. ಆದ್ರೆ ನಮ್ ರಾಜನ ನಮ್ಮಿಂದ ಕಿತ್ಕೋಬೇಡಿ. ನಮ್ಮಿಂದ ಕಿತ್ಕೋಬೇಡಿ. ಹಾ, ನಮ್ ರಾಜ ಇಲ್ಲ ಅಂದ್ರೆ ನಾವೆಲ್ರೂ ಸತ್ತು ಹೋಗ್ಬಿಡ್ತೀವಿ. ಅಯ್ಯೋ ಬೇಟೆಗಾರಣ, ನೀನು ಸಿಂಹದ ಬದಲು ನನ್ನ ಕರ್ಕೊಂಡು ಹೋಗು. ನನ್ನ ಕತ್ಗೆ ನಾಯಿ ಹಾಗೆ ಬೆಲ್ಟ್ ಅನ್ನ ಹಾಕಿ ಊರನ್ನೆಲ್ಲ ಸುತ್ತಾಡ್ಸು, ಪರವಾಗಿಲ್ಲ. ನಾನ್ ನಿನ್ನ ನಾಯಿ ಆಗೋದಕ್ಕೂ ತಯಾರಾಗಿದ್ದೀನಿ. ಆದ್ರೆ ನಮ್ಮ ರಾಜನನ್ನ ಬಿಟ್ಬಿಡು ಪ್ಲೀಸ್. ನಮ್ಮ ರಾಜನನ್ನ ಬಿಟ್ಬಿಡು. ಎಲ್ಲ ಪ್ರಾಣಿಗಳ ಪ್ರೀತಿಯ ಮಾತುಗಳನ್ನ ಕೇಳಿ ಬೇಟೆಗಾರ ಹೇಳ್ತಾನೆ, ಆಹಾ, ನಾನು ಇಷ್ಟೊಂದ್ ಪ್ರೀತಿನ ಈ ಮನುಷ್ಯರಲ್ಲಿ ನೋಡೇ ಇಲ್ವಲ್ಲ. ಒಂದು ಜಿಂಕೆ ಮರಿನ ಕಾಪಾಡೋದಿಕ್ಕೆ ಸಿಂಹದ ರಾಜ ತಾನೇ ಬಂದಿಯಾಗೋದಕ್ಕೆ ತಯಾರಾಗಿದ್ದಾನಲ್ಲ. ಮತ್ತೆ ಕಾಡಿನ ರಾಜನ್ನ ಕಾಪಾಡೋದಿಕ್ಕೆ ಪ್ರಾಣಿಗಳು ಪ್ರಾಣ ಕೊಡೋದಿಕ್ ತಯಾರಿದಾವಲ್ಲ. ನಾನು ನಿಮ್ಮೆಲ್ಲರ ಮಾತುಗಳನ್ನ ಅರ್ಥ ಮಾಡ್ಕೊಂಡಿದೀನಿ. ಅದಕ್ಕೆ ನಾನೊಂದು ನಿರ್ಣಯಕ್ಕೆ ಬಂದಿದ್ದೀನಿ. ಯಾವುದೇ ರೀತಿ ಷರತ್ತಿಲ್ದೆ ಜಿಂಕೆ ಮರಿನ ಬಿಡ್ಬೇಕು ಅಂತ. ಮತ್ತೆ ನಿಮ್ಗೆ ಮಾತು ಕೊಡ್ತೀನಿ, ನಾನು ಇವತ್ತಿಂದ ಯಾವುದೇ ಕಾರಣಕ್ಕೂ ಯಾವುದೂ ಪ್ರಾಣಿನ ಬಂದಿ ಮಾಡೋದಿಲ್ಲ, ಮತ್ತೆ ಅವುಗಳಿಗೆ ತೊಂದರೆ ಕೊಡೋದಿಲ್ಲ. ಧನ್ಯವಾದ ಬೇಟೆಗಾರ, ಧನ್ಯವಾದ. ಮತ್ತೆ ಜಿಂಕೆ ಮರಿನ ಅಲ್ಲೇ ಬಿಟ್ಟು ಬೇಟೆಗಾರರು ವಾಪಸ್ ಹೊರಡ್ತಾರೆ. ಎಲ್ಲಾ ಪ್ರಾಣಿಗಳು ಸಿಂಹನನ್ನೇ ರಾಜನಾಗಿ ನೋಡಕ್ಕೆ ಇಷ್ಟಪಡ್ತಾರೆ. ಮತ್ತೆ ಕಾಡಲ್ಲಿ ಖುಷಿಯ ಸಂಭ್ರಮ ಬರುತ್ತೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.